ಯಾವ ಜನ್ಮದ ಭಾಗ್ಯ ದೊರಕಿತು ಏನಗಿಂದು, ಯಾವ ಜನ್ಮದ ಭಾಗ್ಯ ದೊರಕಿತು ಏನಗಿಂದು, ನಿನ್ನ ಕಾಣುವ ಭಾಗ್ಯ ಪೂರೈಸಿತು. ಯಾವ ಜನ್ಮದ ಭಾಗ್ಯ ದೊರಕಿತು ಏನಗಿಂದು, ನಿನ್ನ ಕಾಣುವ ಭಾಗ್ಯ ಪೂರೈಸಿತು ಪೂರೈಸಿತು. ಹಗಲಿರುಳು ನಿನಗಾಗಿ ಪರಿತಪಿಸಿ ನಿಂದೆ, ಆಗಲೆಲ್ಲ ನೀನಗೆ ಕಾಣದೆ ಹೋದೆ. ಹಗಲಿರುಳು ನಿನಗಾಗಿ ಪರಿತಪಿಸಿ ನಿಂದೆ, ಆಗಲೆಲ್ಲ ನೀನಗೆ ಕಾಣದೆ ಹೋದೆ. ನಿನ್ನ ಕಾಣಲಾಗದು ಎಂದು ಕೈ ಚೆಲ್ಲಿ ಕುಳಿತೆ, ಅಲ್ಲೇ ನೀ ಕಂಡೆಯ ವಿಶ್ವರೂಪನೇ. ನಿನ್ನ ಕಾಣಲಾಗದು ಎಂದು ಕೈ ಚೆಲ್ಲಿ ಕುಳಿತೆ, ಅಲ್ಲೇ ನೀ ಕಂಡೆಯ ವಿಶ್ವರೂಪನೇ. ಯಾವ ಜನ್ಮದ ಭಾಗ್ಯ ದೊರಕಿತು ಏನಗಿಂದು, ನಿನ್ನ ಕಾಣುವ ಭಾಗ್ಯ ಪೂರೈಸಿತು ಪೂರೈಸಿತು. ವಿಶ್ವೇಶ ನೀನೆಂದು ಅರಿಯದೆ ಹೋದೆ, ಸರ್ವೇಶ ನೀನೆಂದು ತಿಳಿಯದಾದೆ. ವಿಶ್ವೇಶ ನೀನೆಂದು ಅರಿಯದೆ ಹೋದೆ, ಸರ್ವೇಶ ನೀನೆಂದು ತಿಳಿಯದಾದೆ. ಇಷ್ಟು ದಿನ ನಿನ್ನನ್ನು ನಿಂದಿಸುತ್ತ ಬಾಳಿದೆ, ಇಷ್ಟು ದಿನ ನಿನ್ನನ್ನು ನಿಂದಿಸುತ್ತ ಬಾಳಿದೆ. ಆದರೂ ನೀಯನ್ನ ಕೈ ಪಿಡಿದು ಸಲಹಿದೆ, ಆದರೂ ನೀಯನ್ನ ಕೈ ಪಿಡಿದು ಸಲಹಿದೆ. ಯಾವ ಜನ್ಮದ ಭಾಗ್ಯ ದೊರಕಿತು ಎನಗಿಂದು, ನಿನ್ನ ಕಾಣುವ ಭಾಗ್ಯ ಪೂರೈಸಿತು, ನಿನ್ನ ಕಾಣುವ ಭಾಗ್ಯ ಪೂರೈಸಿತು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಸ್ಮಹೇ. ಮಹಾಪಾಪಾತಿಪಾಪಾನಿ ಗೀತಾಧ್ಯಾನಂ ಕರೋತಿ ಹಿ ಚೇತ್, ಕ್ವಚಿತ್ ಸ್ಪರ್ಶಂ ನ ಕುರ್ವಂತಿ ನಲಿನೀದಲಮಂಬುವತ್. ಗೀತಾಯಾಃ ಪುಸ್ತಕಂ ಯತ್ರ ಯತ್ರ ಪಾಠ ಪ್ರವರ್ತತೆ, ತತ್ರ ಸರ್ವಾಣಿ ತೀರ್ಥಾನಿ ಪ್ರಯಾಗಾದೀನಿ ತತ್ರ ವೈ. ಸರ್ವೇ ದೇವಾಶ್ಚ ಋಷಯಃ
ಯೋಗಿನಃ ಪನ್ನಗಶ್ಚಯೇ ಗೋಪಾಲ ಗೋಪಿಕಾ ವಾಪಿ ನಾರದೋದ್ಧವ ಪಾರ್ಷದಾಃ ಅಂಬತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ 10 ಅಧ್ಯಾಯಗಳನ್ನು ಪುನರಾವರ್ತನೆ ಮಾಡಿ ಅತ್ಯಂತ ಪ್ರಮುಖವಾದ ಕಾರ್ಯ ಪ್ರಸಿದ್ಧಿಗೆ ಪ್ರತಿಫಲನವಾಗಿ ಕಾಣುವ ಎಲ್ಲ ಯೋಗ ಸಿದ್ಧಿಗಳನ್ನು ತೋರಿಸುವ ಪರಮಾತ್ಮನ ವಾಸ್ತವ ರೂಪವನ್ನು ಕಾಣುವ ಭಾಗ್ಯ 11ನೇ ಅಧ್ಯಾಯದಲ್ಲಿ ಪರಮಾತ್ಮನು ಅರ್ಜುನನಿಗೆ ಕಾಣಿಸುತ್ತಿದ್ದಾನೆ. ಈ ವಿಶ್ವರೂಪ ದರ್ಶನ, ಐಶ್ವರ್ಯ ರೂಪ ಅತ್ಯಂತ ಪ್ರಮುಖವಾದ ಘಟ್ಟ. 4ನೇ ಅಧ್ಯಾಯದಲ್ಲಿ ಉಂಟಾದ ಅರ್ಜುನನ ಅನುಮಾನಕ್ಕೆ ಉತ್ತರವಾಗಿ ಅರ್ಜುನನಂತೆ ನಾನು ಮಾನವನಲ್ಲ, ದೈವಾಂಶ ಸಂಭೂತನಾದಂತಹ ಮಹಾವಿಷ್ಣುವಿಗೆ ಅವತರಿಸಿ ಜಗತ್ತನ್ನೇ ಪಾಲಿಸಲು ಧರ್ಮದಿಂದ ಮುಂದುವರಿಸಲು ತೆಗೆದುಕೊಂಡ ಕ್ರಮಗಳನ್ನು ಪರೋಕ್ಷವಾಗಿ ಅರ್ಜುನನಿಗೆ ತಿಳಿಸುತ್ತಾ ಪರಮಾತ್ಮನು ತಾನು ಪರಮಾತ್ಮ ಎಂಬುದನ್ನು ಸಾಬೀತುಪಡಿಸುವುದಕ್ಕಾಗಿ ಮತ್ತು ಅರ್ಜುನನಿಗೆ ಮನದಟ್ಟು ಮಾಡಿಸುವುದಕ್ಕಾಗಿ ಭಕ್ತನಾಗಿರುವ ಅರ್ಜುನನಿಗೆ ತೋರಿಸಲೇಬೇಕೆಂಬ ಅನುಗ್ರಹ ಸಂಕಲ್ಪದಿಂದ ಪರಮಾತ್ಮನು ಎಲ್ಲ ಯೋಗಗಳನ್ನು ವರ್ಣಿಸಿ ಯೋಗ ಸಿದ್ಧಿಗಳನ್ನು ಪಡೆದುಕೊಂಡಾಗ ಉಂಟಾಗುವಂತಹ ಪರಿಣಾಮಗಳನ್ನು ವಿವರಿಸಿ 10ನೇ ಅಧ್ಯಾಯದಲ್ಲಿ ತನ್ನ ಮಹಿಮೆಯನ್ನು, ವಿಭೂತಿಯನ್ನು ಒಂದೊಂದಾಗಿ ಅರ್ಜುನನಿಗೆ ಬಿಡಿಸಿ ಹೇಳುತ್ತಾ ತೋರಿಸುತ್ತಾ ಈಗ ಅದನ್ನು ಕಾರ್ಯಗತಗೊಳಿಸಲು ಸನ್ನದ್ಧನಾಗಿದ್ದಾನೆ. ಇಂತಹ ಭಾಗ್ಯ ಅರ್ಜುನನಿಗೆ ಮಾತ್ರ ಸಿಕ್ಕಿದೆ ಎಂಬುದಾಗಿಯೂ ಪರಮಾತ್ಮನು 16 ಸಲ ಹೇಳುತ್ತಾನೆ. ಸೃಷ್ಟಿಯಾದಿಯಿಂದ ಇದುವರೆಗೆ ಯಾರಿಗೂ ದೊರಕದಂತಹ ಇಂತಹ ವಿಶ್ವರೂಪವಾಗಲಿ ಐಶ್ವರ್ಯ ರೂಪವಾಗಲಿ ದೇವಾನುದೇವತೆಗಳೆಲ್ಲರೂ ಕಾದು ಕುಳಿತಿದ್ದಾರೆ, ಅವರು ಹಂಬಲಿಸುತ್ತಿದ್ದಾರೆ. ಆದರೂ ಅವರಾರಿಗೂ ಇದು ಕಾಣದೇ ಹೋಗಿರುವಂತಹ ಅಪೂರ್ವ ದೃಶ್ಯ, ಅಪೂರ್ವ ಸಿದ್ಧಿ ನಿನಗೆ ನಾನು ತೋರಿಸುತ್ತಿದ್ದೇನೆ, ನೀನು ನನ್ನ ಅಂತರಂಗ ಭಕ್ತನೆಂಬ ಒಂದೇ ಕಾರಣಕ್ಕಾಗಿ ಎಂದು ಪರಮಾತ್ಮನು ಅರ್ಜುನನಿಗೆ ಪದೇ ಪದೇ ಹೇಳುತ್ತಾ ತನ್ನ ವಿಶ್ವರೂಪವನ್ನು ಜಗತ್ತಿಗೆ ಕಾಣಿಸುವಂತೆ ಅರ್ಜುನನ ಬಾಯಲ್ಲಿ ವರ್ಣಿಸುತ್ತಾನೆ. ಇದನ್ನು ನೋಡುತ್ತಿದ್ದಂತಹ ಸಂಜಯನು ಧೃತರಾಷ್ಟ್ರನಿಗೆ ಪ್ರತ್ಯಕ್ಷ ವಿವರಣೆಯನ್ನು ಕೊಡಲು ಉದ್ಯುಕ್ತನಾಗುತ್ತಾನೆ. ವ್ಯಾಸರು ಮಹಾಕವಿಗಳು ಎಂಬುದಕ್ಕೆ ವಿಶ್ವರೂಪ ದರ್ಶನವೇ ಒಂದು ನಿದರ್ಶನ. ಸಂಜಯನನ್ನು ಮಧ್ಯ ತಂದು ವಿಶ್ವರೂಪ ದರ್ಶನಕ್ಕೆ ಸಾಕ್ಷಿಯಾಗಿ ಧೃತರಾಷ್ಟ್ರನಿಗೆ ವರ್ಣಿಸುವುದರ ಮೂಲಕ ವ್ಯಾಸರು ತಾವು ಕಂಡ ವಿಶ್ವರೂಪ ದರ್ಶನದ ಮೂಲಕ ಮಹಾವಿಷ್ಣುವಿನ ಈ ಕೃಷ್ಣಾವತಾರವನ್ನು ವರ್ಣಿಸ ಹೊರಡುತ್ತಾರೆ. ಈ ವರ್ಣನೆಯನ್ನು
ಗಣಪತಿ ದೇವರು ಯಥಾವತ್ತಾಗಿ ಲಿಖಿತ ರೂಪದಲ್ಲಿ ಜಗತ್ತಿಗೆ ಕರುಣಿಸಿದ್ದಾರೆ. ಇಂತಹ ಒಂದು ಅತ್ಯಂತ ವಿಶೇಷವಾದ ಭಗವಂತನ ಕಾರುಣ್ಯ ವಿಶ್ವರೂಪ ದರ್ಶನ ಯೋಗದಲ್ಲಿ ನಮಗೆ ಕಾಣಸಿಗುತ್ತದೆ. ಭಕ್ತಾನುಗ್ರಹ ತತ್ಪರನಾದ ಪರಮಾತ್ಮನು ಭಗವಂತ, ದೇವರು, ಆತ್ಮ ಪರಮಾತ್ಮ ಎಂಬುದಾಗಿ, ಎಲ್ಲವೂ ಒಂದೇ ಎಂಬುದಾಗಿ ವೇದೋಪನಿಷತ್ಗಳು ವರ್ಣಿಸುತ್ತಾ ಬಂದಿದೆ. ಆದರೂ ಪರಮಾತ್ಮ ಸತ್ಯನೆಂಬುದು ಎಲ್ಲವರಿಗೂ ತಿಳಿದಿದ್ದಾದರೂ ವಾಸ್ತವವಾಗಿ ನಮಗೆ ಸತ್ಯ ಕಾಣುವುದಿಲ್ಲ. ಆ ಸತ್ಯವನ್ನು ವಾಸ್ತವವನ್ನಾಗಿಸುವಂತಹ ಮಹಾಕಲೆಯನ್ನು ಪರಮಾತ್ಮನೊಬ್ಬನೇ ಮಾಡಬಲ್ಲ. ಸತ್ಯ ನಾನು ಎಂಬುದನ್ನು ನಿರೂಪಿಸುವಂತಹ ಸನ್ನಿವೇಶ ಈ ವಿಶ್ವರೂಪ ದರ್ಶನ. ಪರಮಾತ್ಮನ ಈ ಅಪಾರ ಕರುಣೆಯನ್ನು ತಾನೇ ಸತ್ಯ ಎಂಬುದನ್ನು ಪ್ರಚುರಪಡಿಸುವುದಕ್ಕಾಗಿ ಭಕ್ತನಿಗಾಗಿ ವಾಸ್ತವವಾಗಿ ಯೋಗಸಿದ್ಧಿಗಳನ್ನು ಅಳವಡಿಸಿ ಭಕ್ತನ ಆಸೆಯನ್ನು ಪೂರೈಸಿ ಜಗತ್ತಿಗೆ ತಾನು ಪರಮಸತ್ಯವೆಂದು, ಸತ್ಯವೆಂದರೆ ಎಂದೆಂದಿಗೂ ಯಾವ ಕಾಲದಲ್ಲಿಯೂ ಎಂತಹ ಸನ್ನಿವೇಶದಲ್ಲಿಯೂ ಕಾಲ ದೇಶಗಳಲ್ಲಿಯೂ ಸದಾಕಾಲ ನಿರಂತರವಾಗಿ ಬದಲಾಗುತ್ತಿರುವಂತಹ ಈ ಪರಿಸ್ಥಿತಿಗಳ ಮಧ್ಯೆಯೂ ತಾನು ಶಾಶ್ವತ ಎಂಬುದನ್ನು ನಿರೂಪಿಸುವುದೇ ಸತ್ಯ. ಸತ್ಯವನ್ನು ತಿಳಿದುಕೊಳ್ಳಲು ದೇಶ ಕಾಲಗಳನ್ನು ಮೀರಿದಂತಹ ಒಂದು ಪ್ರಕ್ರಿಯೆಯನ್ನು ನಾವು ಕಾಣಬಹುದು. ಅಂತಹ ಪರಮಾತ್ಮನ ಕರುಣಾ ಸಾಗರದ ಮಧ್ಯೆ ಅವನ ಅಂತರಂಗ ಭಕ್ತರು ಸದಾಕಾಲ ಮೀಯುತ್ತಲೇ ಇರುತ್ತಾರೆ. ಅಂತಹ ಪರಮಸತ್ಯವನ್ನು ಕಾಣಿಸುವ ಪರಮಾತ್ಮನ ಕಾರುಣ್ಯ ಭಕ್ತರಿಗೆ ಮಾತ್ರ ದೊರಕುತ್ತದೆ ಎಂಬುದಕ್ಕೆ ಈ ವಿಶ್ವರೂಪ ದರ್ಶನವೇ ಸಾಕ್ಷಿ. ಅಂತಹ ಐಶ್ವರ್ಯ ರೂಪವನ್ನು ಪರಮಾತ್ಮನು ಹಿಂದಿನ ಅಧ್ಯಾಯದಲ್ಲಿ ಬರೀ ವರ್ಣನೆಯಲ್ಲಿ ತಿಳಿಸಿದಂತಹ ಎಲ್ಲ ಮಹಿಮೆಗಳನ್ನು ಈಗ ಯೋಗ ಸಿದ್ಧಿಗಳಿಂದ ವಿಶ್ವರೂಪಿಯಾಗಿ ತೋರಿಸ್ತಾನೆ. ಇದು ಬಹುಶಃ ಯಾವ ಗ್ರಂಥಗಳಲ್ಲಿ ಆಗಲಿ ಇತಿಹಾಸದಲ್ಲಿ ಆಗಲಿ ಕಾಣದೇ ಹೋಗುವಂತಹ, ಕಾಣಸಿಗದಂತಹ ಅಪರೂಪದ ಪ್ರಕ್ರಿಯೆ. ಅದು ಭಗವದ್ಗೀತೆಯ ಹೃದಯ ಭಾಗವಾಗಿ 11ನೇ ಅಧ್ಯಾಯದಲ್ಲಿ ಪರಮಾತ್ಮನ ಈ ಅಪಾರವಾದ ಕರುಣಾ ರಾಶಿಯನ್ನು ವಿಶ್ವರೂಪದಿಂದ ನೋಡಬಹುದು. ಹೀಗೆ ವಿಶ್ವರೂಪಿಯಾದ ಪರಮಾತ್ಮನು ತನ್ನ ಮಹಿಮೆಗಳನ್ನು ವರ್ಣಿಸಿದ ನಂತರ ತೋರಿಸುವ ಸಂಕಲ್ಪವನ್ನು, ಸತ್ಯ ಸಂಕಲ್ಪವನ್ನು ವಾಸ್ತವವನ್ನಾಗಿಸಿ ಅರ್ಜುನನಿಗೆ ಹೀಗೆ ಹೇಳುತ್ತಾನೆ: ಪಶ್ಯಮೇ ಪಾರ್ಥರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ ಪಶ್ಯ ಆದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಸ್ ಆಶ್ಚರ್ಯಾಣಿ ಭಾರತ ಇಹೈಕಸ್ಥಂ ಜಗತ್ಕೃಷ್ಣಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ
ಗುಡಾಕೇಶ ಯಚ್ಚಾನ್ಯ ದ್ರಷ್ಟುಮಿಚ್ಛಸಿ. ಇದೇ ಕೃಷ್ಣನು ಬಾಲ್ಯದಲ್ಲಿ ತನ್ನ ತಾಯಿಯ ಮೇಲೆ ಇಂಥ ಕಾರುಣ್ಯವನ್ನು ಕೊಡುತ್ತಾನೆ. ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ, ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಜಗದೋದ್ಧಾರಕ ನಮ್ಮ ಉಡುಪಿಯ ಕೃಷ್ಣ, ಜಗದೋದ್ಧಾರಕ ನಮ್ಮ ಉಡುಪಿಯ ಕೃಷ್ಣ. ದಾಸವರೇಣ್ಯರು ಪರಮಾತ್ಮನ ಈ ಕಾರುಣ್ಯವನ್ನು ಹಾಡಿ ಹಾಡಿ ಹೊಗಳಿದ್ದಾರೆ. ಅಂತಹ ವಿಶ್ವರೂಪವನ್ನು ಈಗ ಅರ್ಜುನನಿಗೆ ಪರಮಾತ್ಮನು ತೋರಿಸುತ್ತಾ ಹೇಳುವ ಮಾತುಗಳಿವು. ಒಡನೆಯೇ ಪರಮಾತ್ಮನಿಗೆ ತಾನು ಯೋಗ ಸಿದ್ಧಿಗಳಿಂದ ತೋರಿಸುತ್ತಿದ್ದೇನೆ, ಇವು ಅರ್ಜುನನಿಗೆ ಕಾಣಿಸುತ್ತಿಲ್ಲ ಎಂಬುದು ತಿಳಿದು ಅವನಿಗೆ ಮುಂತೆ ಇಂತೆಂದನು. ನತು ಮಾಂ ಶಕ್ಯಸೆ ದ್ರಷ್ಟುಂ, ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನ ಏವ ಸ್ವಚಕ್ಷುಷಾ, ಅನೇನ ಏವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ. ನಾರಾಯಣ. ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಅರ್ಜುನನ ಸ್ಥಿತಿಯನ್ನು ಮತ್ತು ಸ್ತರವನ್ನು ತಿಳಿದು ಪರಮಾತ್ಮನು ಈ ಶ್ಲೋಕವನ್ನು ಹೇಳುತ್ತಾನೆ. ಮೊದಲ 3 ಶ್ಲೋಕಗಳಲ್ಲಿ ತನ್ನ ವಿಶ್ವರೂಪದ ವರ್ಣನೆಯನ್ನು ಕೊಟ್ಟರೂ ಅರ್ಜುನನಲ್ಲಿ ಯಾವ ಬದಲಾವಣೆಯೂ ಕಾಣುತ್ತಲೇ ಇಲ್ಲವಲ್ಲ, ಅರ್ಜುನನಿಗೆ ಯಾವುದು ತಿಳಿಯುತ್ತಲೇ ಇಲ್ಲವಲ್ಲ ಎಂದು ಒಡನೆಯೇ ಅರ್ಜುನನಿಗೆ ಸಾಮಾನ್ಯವಾದ ಈ ನಿನ್ನ ಮಾನವ ಕಣ್ಣುಗಳಿಂದ ನನ್ನ ವಿಶ್ವರೂಪವನ್ನು ನೋಡಲಾಗದು, ಆ ಕಾರಣದಿಂದ ನಿನಗೆ ದಿವ್ಯ ಚಕ್ಷುವನ್ನು ಕೊಡುತ್ತೇನೆ ಎಂದು ಹೇಳುತ್ತಾನೆ. ಈ ಒಂದು ಸನ್ನಿವೇಶವನ್ನು ವ್ಯಾಸರು ಅದ್ಭುತವಾಗಿ ವಾಸ್ತವೀಕರಿಸಿದ್ದಾರೆ. ಪರಮಾತ್ಮನ ಈ ದಿವ್ಯ ಕಾರುಣ್ಯ ದಿವ್ಯ ದೃಷ್ಟಿಯಿಂದಲೇ ನೋಡಬೇಕು. ಆ ದೃಷ್ಟಿ ಎಲ್ಲರಿಗೂ ಇಲ್ಲ ಎಂಬುದನ್ನು ಸಾಬೀತುಪಡಿಸುವುದಕ್ಕಾಗಿ ವ್ಯಾಸರು ವಿಶೇಷವಾಗಿ ಇದನ್ನು ಗಮನದಲ್ಲಿಟ್ಟು ಬರೆಸಿದ್ದಾರೆ. ಸಂಜಯ ಉವಾಚ, ಸಂಜಯ ಪಾತ್ರದ ಪ್ರವೇಶ ಈ ಕಾರಣಕ್ಕಾಗಿ ಇಲ್ಲಿ ಆಗಿದೆ. ಏವ ಮುಕ್ತ್ವಾ ತಥೋ ರಾಜನ್ ಯೋಗೇಶ್ವರೋ ಹರಿ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಅಪ್ಪ ಧೃತರಾಷ್ಟ್ರ ಮಹಾರಾಜ ಕೇಳು, ಶ್ರೀಕೃಷ್ಣ ಸಾಮಾನ್ಯನಲ್ಲ, ಅವನೇ ವಿಶ್ವರೂಪಿಯಾಗಿರುವಂತಹ ವಿಶ್ವೇಶ. ಅವನ ದಿವ್ಯ ರೂಪವನ್ನು ಅರ್ಜುನನಿಗೆ ತೋರಿಸುತ್ತಿದ್ದಾನೆ. ಅಂತಹ ಐಶ್ವರ್ಯವನ್ನು ರೂಪವನ್ನು ನೋಡುತ್ತಿರುವಂತಹ ಮಹಾಭಾಗ್ಯಶಾಲಿಯಾದ ಅರ್ಜುನನು ಕೃಷ್ಣನ ಈ ದಿವ್ಯ ರೂಪವನ್ನು ತಿಳಿಯದೇ ಹೋದ ಕಾರಣದಿಂದ ಅವನಿಗೆ ದಿವ್ಯ ಚಕ್ಷುಗಳನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಸಂಜಯನು ಧೃತರಾಷ್ಟ್ರನಿಗೆ ವರ್ಣಿಸುವುದರ ಮೂಲಕ
ಜಗತ್ತಿನ ಸಕಲ ಮಾನವರು ತಿಳಿಯಬೇಕಾದ ಅಂಶಗಳನ್ನು, ಬ್ರಹ್ಮ ವಿದ್ಯೆಯ ರಹಸ್ಯಗಳನ್ನು ವ್ಯಾಸರು ತಿಳಿಸಿಕೊಡುತ್ತಿದ್ದಾರೆ. ಏವಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಎಲೈ ರಾಜನೇ, ಮಹಾಯೋಗೇಶ್ವರನಾದ ಪದಪ್ರಯೋಗವನ್ನು ಗಮನಿಸಿ. ಮಹಾಯೋಗೇಶ್ವರೇಶ್ವರನಾದಂತಹ ಹರಿಯು ಹೀಗೆ ಹೇಳಿ ಅನಂತರ ಅರ್ಜುನನಿಗೆ ಈಶ್ವರೀಯವಾಗಿರುವಂತಹ ಅತ್ಯಂತ ರಹಸ್ಯಮಯವಾಗಿರುವಂತಹ ವಿಶ್ವರೂಪವನ್ನು ತೋರಿಸಿದನು. ಎಷ್ಟು ಚೆನ್ನಾಗಿ ವರ್ಣಿಸಲ್ಪಟ್ಟಿದೆ ಎಂದರೆ ಇದನ್ನು ಅರ್ಥ ಮಾಡಿಕೊಳ್ಳಲು ಮನುಷ್ಯ ಬುದ್ಧಿಯಿಂದ ಸಾಧ್ಯವಿಲ್ಲ ಎಂಬುದು ನಿರೂಪಿಸಲ್ಪಟ್ಟಿದೆ. ಹೀಗೆ ಸಂಜಯನ ಬಾಯಿಂದ ಬರುವ ಮಾತುಗಳಿಂದ ಪರಮಾತ್ಮನ ದಿವ್ಯ ಅವತಾರವು ಮತ್ತು ಮಹಾಕಾರುಣ್ಯವು ಎಲ್ಲರಿಗೂ ಪ್ರಚುರಪಡಿಸಲ್ಪಟ್ಟಿದೆ. ಅನೇಕ ವಕ್ತ್ರ ನಯನಂ, ಅನೇಕ ಅದ್ಭುತ ದರ್ಶನಂ, ಅನೇಕ ದಿವ್ಯಾಭರಣಂ, ದಿವ್ಯಾನೇಕೋದ್ಯತಾಯುಧಂ. ಇದು ಸಂಜಯನ ಮಾತುಗಳು. ಇವುಗಳನ್ನು ಅರ್ಥ ಮಾಡಿಕೊಂಡಾಗ ಶ್ರೀಕೃಷ್ಣನ ಮಹಿಮೆಗಳು ಎಷ್ಟು ಚೆನ್ನಾಗಿ ವ್ಯಕ್ತವಾಗುತ್ತದೆ ಎಂಬುದನ್ನು ನಾವು ತಿಳಿಯಬಹುದು. ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.